ನಮಸ್ತೆ ಮಾಸ್ಟರ್ಸ್, ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು. ನಾವು ಈ ದಿನ ಕ್ಯಾರೆಟ್ ಈರುಳ್ಳಿ ಬಳಸಿ ಉಪ್ಮಾ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ನಾವು ಕೇಸರಿ ರವಾವನ್ನು ಬಳಸಿ ಉಪ್ಮಾ ಮಾಡೋ ವಿಧಾನ ತಿಳ್ಕೊಳ್ಳೋಣ. ಬನ್ಸಿ ರವಾ ಅಂತ ಕರೀತಾರೆ. ನೋಡಿ, ಇಲ್ಲಿ ಕ್ಯಾರೆಟ್ಟು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀವಿ. ಒಗ್ಗರಣೆಯಲ್ಲಿ ಸಾಸಿವೆ, ಜೀರಿಗೆ, ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಉಪ್ಪು, ಮೆಣಸಿನಕಾಯಿ, ಕರಿಬೇವು, ಅರಿಶಿಣ ಈ ಎಲ್ಲವನ್ನು ಸೇರಿಸ್ತಾ ಹಚ್ಚಿಟ್ಕೊಂಡಿರ್ತಕ್ಕಂತಹ ಕ್ಯಾರೆಟ್ಟು, ಈರುಳ್ಳಿ ಈ ಎರಡನ್ನು ಇಲ್ಲಿ ಬೆರೆಸ್ಬಿಡೋಣ. ನೋಡಿ, ಇದು ಕೆಂಪಗಾಗ್ತಾಯಿದೆ. ಸ್ವಲ್ಪ ಕೆಂಪಗಾಗೋವರೆಗೂ ಬಿಟ್ಟು ಬೆರೆಸಬೇಕು. ಇದನ್ನು ನೀಟಾಗಿ ಕಲಸಿ ಮುಚ್ಚಿಡಬೇಕು. ಉಪ್ಪು ಅರಿಶಿನ ಹಾಕಿರ್ತೀವಲ್ವ, ಹಾಗಾಗಿ ನೀರು ಬಿಟ್ಕೊಳ್ಳುತ್ತೆ. ಒಂದು 3-4 ಸರ್ತಿ ಕಲಸಿ ಮುಚ್ಚಿಡೋದ್ರಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಒಂದು 2-3 ಸರ್ತಿ ಇಲ್ಲಿ ಕಲಸಿ ಮುಚ್ಚಿಡ್ತಾ ಇರ್ತೀವಿ. ಬನ್ಸಿ ರವಾ ಉಪ್ಮಾ ತುಂಬ ರುಚಿಕರವಾಗಿ ಇರುತ್ತೆ. ಅದರಲ್ಲಿ ತರಕಾರಿಗಳೆಲ್ಲ ಹಾಕ್ಕೊಂಡು ಮಾಡ್ಕೋಬೇಕು. ಎಲ್ಲ ತರಕಾರಿಗಳು ಹಾಕ್ಕೋಬೇಕು. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಟೊಮ್ಯಾಟೊ, ಒಂದು ಕ್ಯಾಪ್ಸಿಕಮ್ಮು, ಈ ರೀತಿ ತರಕಾರಿಗಳೆಲ್ಲ ಹಾಕ್ಕೊಂಡು ಮಾಡಿಕೊಂಡಾಗ ತುಂಬ ರುಚಿಕರವಾಗಿ ಇರುತ್ತೆ. ಎಲೆ ಸೊಪ್ಪುಗಳೆಲ್ಲ ಹಾಕ್ಕೋಬೋದು. ಮೆಂತ್ಯ ಸೊಪ್ಪು ಹಾಕ್ತಾರೆ, ಸಬ್ಬಾಕ್ಷಿ ಹಾಕ್ತಾರೆ, ನುಗ್ಗೆ ಸೊಪ್ಪು ಹಾಕ್ತಾರೆ. ಮಾಸ್ಟರ್ಸ್, ಈಗ 1 ಲೋಟ ರವೆ ತಗೊಂಡಿದ್ದೀವಿ. 3 ಲೋಟ ನೀರನ್ನು ಹಾಕ್ತಾಯಿದ್ದೀವಿ. 1 ಲೋಟಗೆ 3 ಲೋಟ ನೀರನ್ನು ಬೆರೆಸಿ ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಎಣ್ಣೆ ಮೊದಲೇ ಕರೆಕ್ಟಾಗಿ ಹಾಕಿರಬೇಕು. ನೋಡಿ, ಇಲ್ಲಿ ಕಲ್ಲುಪ್ಪನ್ನು ಬೆರೆಸ್ತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಹಾಕಿರೋ ಸಲುವಾಗಿ ಅದರಲ್ಲೇ ಚೆನ್ನಾಗಿ ಬೇಯುತ್ತೆ ತರಕಾರಿಗಳೆಲ್ಲನೂ. ನೋಡಿ, ಇಲ್ಲಿ ನಮಗೆ ನಿಂಬೆಹಣ್ಣು ಬೇಕಿದ್ದರೆ ಹಾಕ್ಕೋಬೋದು, ಅಥವಾ ಬೇಡ ಅಂದರೆ ಬಿಟ್ಟುಬಿಡ್ಬೋದು. ಚೆನ್ನಾಗಿ ಕುದಿಬೇಕು. ಕುದಿತಾ ಇರತಕ್ಕಂತಹ ನೀರಿನಲ್ಲಿ ಬನ್ಸಿ ರವೆ 1 ಲೋಟ ತಗೊಂಡಿದ್ದೀವಲ್ವೇ, ಅದನ್ನು ಕಲಿಸ್ತಾ ಇದ್ದೀವಿ. ಬನ್ಸಿ ರವೆ ಹಾಕಿದಾಗ ಬಹಳ ಆತ್ರಪಟ್ಟು ಹಾಕೋದು ಬೇಕಾಗಿಲ್ಲ, ಆರಾಮಾಗಿ ಹಾಕಿ ಕಲಿಸಬಹುದು. 1 ನಿಮಿಷ 2 ನಿಮಿಷ ಕಲಸಿ ಮುಚ್ಚಿಟ್ಟು ಬಿಡಬೇಕು. ಈ ಥರ ಕಲಸಿ ಮುಚ್ಚಿಟ್ಟಾಗ ಅದು ಚೆನ್ನಾಗಿ ಕುದಿ ಬರ್ತಾ ಇರುತ್ತೆ. ನೋಡಿ, ನೀಟಾಗಿ ಆಗಿರುತ್ತೆ. ಈಗ ನಾವು ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸೋಣ. ನಮಗೆ ಬೇಕಿದ್ದರೆ ನಿಂಬೆಹಣ್ಣು ಈ ಸಮಯದಲ್ಲಿನೂ ಹಾಕ್ಕೋಬೋದು. ಈ ರೀತಿ ಉಪ್ಮಾ ತಾವುಗಳೆಲ್ಲರೂ ಮಾಡ್ಕೋಬೇಕು, ಎಲ್ಲರಿಗೂ ಮಾಡಿಕೊಡ್ಬೇಕು. ಎಲ್ಲ ರೀತಿಯ ಒಂದು ಟಿಫಿನ್ಸನ್ನು ತಿನ್ನಬೇಕು. ಬಹಳ ಚೆನ್ನಾಗಿರುತ್ತೆ. ಈ ವಿಡಿಯೋ PMC ರಾಯಚೂರು ವತಿಯಿಂದ ಬರ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಕ್ಯಾರೆಟ್, ಈರುಳ್ಳಿ ಸೇರಿಸಿರ್ತಕ್ಕಂಥ ಉಪ್ಮಾ. ಎಲ್ಲರಿಗೂ ಧನ್ಯವಾದಗಳು. ರಾಯಚೂರಿನಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ ಕಟ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹಾಯ ಸಹಕಾರ ನೀಡಬೇಕಂತೂ ಕೇಳ್ಕೊತಾ ಇದ್ದಾರೆ. ತಮಗೆ ಗೊತ್ತಿರುವ ಎಲ್ಲರ ಕಡೆಯಿಂದಲೂ ಆರ್ಥಿಕ ಸಹಾಯ ಮಾಡಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.